ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್. ನಾನು ಮಾಡ್ತಿರೋ ವ್ಲಾಗ್ ಬಂದು ಅದೇ ಕುಕ್ಕಿದು. ಬೆಳಿಗ್ಗಿನ ಜಾವ ನಾವು ಹೋಮ ಮಾಡಿಸಿದ್ವಲ್ಲ ಆ ವ್ಲಾಗು. ನಾವು ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಹೊರಟ್ವಿ. ಅಲ್ಲಿ 9:30 ಅಷ್ಟರಲ್ಲಿ ಹೋಮ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ನಾನು ಇಲ್ಲಿ ತೋರಿಸ್ತಿರೋದು ಬಂದು ಇದೇನು ಮಠ ಅಂತ ಇದೆ. ಅಲ್ಲಿ ದೇವ್ರುಗಳಿದ್ದಾವೆ, ಚಿಕ್ಕ ಚಿಕ್ಕ ವಿಗ್ರಹ. ಅಲ್ಲಿ ಏನಾದರೂ ಅಂದ್ಕೊಂಡು ಸುತ್ತಿದ್ರೆ ಅದು ಆಗುತ್ತಂತೆ. ಅದಕ್ಕೆ ಅಲ್ಲಿ ಹೋಗಿದ್ವಿ ನಾವು ಕೂಡ. ನೆಕ್ಸ್ಟು ಇಲ್ಲಿ ಹೋಮ ನಡೀತಿದೆ. ಇಲ್ಲಿ ಟಿಕೆಟ್ ಪ್ರಕಾರ ಕರೀತಾರೆ. ಫಸ್ಟ್ ತೊಗೊಂಡಿರೋರು ಫಸ್ಟು, ಸೆಕೆಂಡ್ ತೊಗೊಂಡಿರೋರು ಸೆಕೆಂಡು, ಆ ಥರ. ನಾವು ಒಂದಿನ ಮುಂಚೆನೇ ಹೋದರೂ ನಮಗೆ ಗೊತ್ತಿರಲಿಲ್ಲ ಈ ಥರ ಫಸ್ಟೇ ತೊಗೋಬೇಕು ಅಂತ. ನಾವು ಈವ್ನಿಂಗಲ್ಲಿ ತೊಗೊಂಡ್ರಿಂದ ನಮಗೆ 9:30ಗೆ ಹೇಳಿದರು ಹೋಮಕ್ಕೆ ಬನ್ನಿ ಅಂತ. ಸರಿ ಅಂದ್ಬಿಟ್ಟು 9:30ಗೆ ನಾವು ಬೇಗನೆ ರೆಡಿಯಾಗಿದ್ದರು. ಅಲ್ಲಿ ಮಠದಲ್ಲಿ ಕೂತಿದ್ವಿ ನಾವು. ಈ ಪೂಜೆ ಆಗೋವರೆಗೂ ನಾವು ನೀರು ಗೀರು ಏನು ಕುಡಿಬಾರ್ದು, ಏನು ಸೇವನೆ ಮಾಡಬಾರ್ದು ಅಂತ ಹೇಳಿದರು. ಸೊ ಹಸ್ಕೊಂಡು ಹೋಗಿದ್ವಿ ನಾವು. ನೆಕ್ಸ್ಟು ಇಲ್ಲಿ ಪೂಜೆ ಸ್ಟಾರ್ಟ್ ಆಯಿತು. ಮಂಡಲ ಎಲ್ಲ ಹಾಕಿ ಎಲ್ಲ ಥರ ಅವರು ರೆಡಿ ಮಾಡ್ಕೊಂಡಿದ್ರು. ನೆಕ್ಸ್ಟು ಪೂಜೆ ಈ ಥರ ಸ್ಟಾರ್ಟ್ ಮಾಡಿದ್ರು. ಪೂಜೆ ನಡೀತಾ ಇದೆ ನೋಡಿ. ಒಂದು ದೊಡ್ಡ ಹಾಲ್ ಥರ ಇದೆ. ಅಲ್ಲಿ ಎಷ್ಟೊಂದು ಜನ ಪೂಜೆ ಮಾಡಿಸ್ತಿರ್ತಾರೆ. ಎವ್ವಿ ಹೊಗೆ ಬರುತ್ತಿರುತ್ತೆ ಅಲ್ಲಿ. ತುಂಬಾ ಹೊಗೆ ಅಂದರೆ ಹೊಗೆ ಇತ್ತು. ಹಾಗೆ ನಮ್ಮ ಪೂಜೆ ಇಲ್ಲಿ ಸ್ಟಾರ್ಟ್ ಆಯಿತು. ಪೂಜೆ ಸುಮಾರು 1 ಅವರ್ ಪೂಜೆನೇ ಮಾಡಿದ್ರು. ದೋಷ ಪರಿಹಾರ ಅದೆಲ್ಲ ಮಾಡಬೇಕಿತ್ತಲ್ಲ. ಸೊ ಎಲ್ಲ ಪೂಜೆಗಳನ್ನ ಮುಗಿಸ್ಕೊತಾ ಇದ್ದೀವಿ ನಾವು. ಈ ಥರ ಹೋಮ ಮಾಡೋದು ಯಾಕೆ ಅಂತ ನಾನು ಮೊದಲೇ ಹೇಳಿದ್ದೀನಿ, ಅಂದ್ಕೊಳ್ತೀನಿ. ಮಕ್ಳುಗಳು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದರೆ ಈ ಥರ ಹೋಮ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ. 5 ವರ್ಷ ತುಂಬ ವರ್ಷದಲ್ಲಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ನನ್ನ ಮಗಳಿಗೆ ಇವಾಗ 3.5 ವರ್ಷ ಆಗಿದೆ. ಸೊ ನಾವು ಯಾವಾಗಲಿದ್ರೂ ಮಾಡಿಸ್ಲೇಬೇಕು. ಈ ಥರ ಎಲ್ಲ ಪೂಜೆ ನಡೀತು. ಅಲ್ಲಿ ಬ್ರಹ್ಮಚಾರಿಗಳಿರ್ತಾರಲ್ಲ ಅವರಿಗೂ ಕೂಡ ನಾವು ಕಾಣಿಕೆನ ಕೊಟ್ಟು ಆಶೀರ್ವಾದ ತಗೋಬೇಕು ಅಂತ ಹೇಳ್ತಾರೆ. ಅಲ್ಲಿ ಸುಮಾರು ಜನ ಆ ಥರ ಇರೋರಿಗೆಲ್ಲ ಕೊಟ್ಟು ನಾವು ಆಶೀರ್ವಾದ ತಗೊಂಡ್ವಿ. ಮತ್ತು 3-4 ಜನ ಪುರೋಹಿತರು ಅಲ್ಲಿ ಪೂಜೆ ಮಾಡಿದರು. ಇದೆಲ್ಲ ಆದಮೇಲೆ ಮುಗಿಸ್ಕೊಂಡು ನಾವು ರಿಟರ್ನ್ ಬರ್ತಿರ್ಬೇಕಾದ್ರೆ ಇಲ್ಲಿ ಈ ಥರ ಇರುತ್ತೆ. ನೆಕ್ಸ್ಟ್ ಇನ್ನೊಬ್ಬರು ದೊಡ್ಡವರು ಸಿಕ್ಕಿದ್ರು, ಆಚಾರ್ಯರು. ಅವ್ರಿಗೂ ಕೂಡ ನಾವು ಕಾಣಿಕೆ ಕೊಟ್ಟು ಆಶೀರ್ವಾದನ ತಗೊಂಡು ರಿಟರ್ನ್ ಆದ್ವಿ. ನೆಕ್ಸ್ಟು ನಾನು ರೂಮ್ಗೆ ಹೋದ್ಮೇಲೆ ಯಾವ ಥರ ಇತ್ತು ನಮ್ಮದು ವ್ಲಾಗ್ ಅಂತ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.